ಓಂ ಆನಂದಮಯೋಭ್ಯಾಸಾತ್ ಓಂ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾದ್ ಇತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧಪಟ್ಟಂತೆ ಜಯತೀರ್ಥರ ಟೀಕಾ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಅನ್ಯತ್ರೈವ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ ಅಂತೇನು 4 ವರ್ಗೀಕರಣಗಳಿವೆ. ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಮತ್ತು ವಾಕ್ಯಾರ್ಥ ಮುಕ್ತಾವಳಿ ಅನ್ನುವಂಥ ಟಿಪ್ಪಣಿ ಅಲ್ಲಿ ಏನು ಹೇಳ್ತದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರದು ಈ ಎಲ್ಲ ಟಿಪ್ಪಣಿಗಳನ್ನು ಗಮನಿಸ್ತಾ ಹೋದಾಗ ತತ್ವ ಸುಬೋಧಿನಿ ಅಂತ ಒಂದು ಟಿಪ್ಪಣಿ, ಇದು ಪಾಂಡುರಂಗಿ ಶ್ರೀನಿವಾಸಾಚಾರ್ಯರದು ಟಿಪ್ಪಣಿ. ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ಒಂದು ಬಾರಿ ಅದು ಸೂಕ್ಷ್ಮವಾಗಿ ಬರೆದಿದ್ದಾರೆ, ಆದರೆ ಅಬ್ಸರ್ವೇಷನ್ ಚೆನ್ನಾಗಿದೆ, ಅದಕ್ಕಾಗಿ ಅದನ್ನೊಂದ್ಸರಿ ನೋಡಬೇಕು. ಮಾಹಿತಿಗಾಗಿ ಹೇಳಿದೆ. ಪಾಂಡುರಂಗಿ ಶ್ರೀನಿವಾಸಾಚಾರ್ಯರು ಯಾವ ಕವಲು ಪಾಂಡುರಂಗಿ ವಂಶದ್ದು ಅಂತ ನಮಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ಗೊತ್ತಿದ್ದಂಥ ವಿದ್ವಾಂಸರನ್ನೆಲ್ಲ ಕೇಳಿದರೆ ಗೊತ್ತಾಗಬಹುದು. ಇದೇ ಪುಸ್ತಕದಲ್ಲಿ ನಾವೀಗ ನೋಡ್ತಿರೋ ಪುಸ್ತಕದಲ್ಲೇ ವಿವೃತ್ತಿ ಅಂತ ಇನ್ನೊಂದು ಟಿಪ್ಪಣಿ ಇದೆ. ಅದು ಪಾಂಡುರಂಗಿ ಕೇಶವಾಚಾರ್ಯರು. ಅದನ್ನು ಕೂಡ ಯಾವಾಗನ್ನ ಗಮನಿಸ್ತಿರ್ತೀನಿ. ಇನ್ನು ಖಂಡನತ್ರಯ, ತತ್ವ ನಿರ್ಣಯ ಅದನ್ನೆಲ್ಲ ಪಾಠ ಮಾಡುವ ಸಂದರ್ಭದಲ್ಲಿಯೂ ಕೂಡ ಆ ವಿವೃತ್ತಿಯನ್ನು, ಆ ಪಾಂಡುರಂಗಿ ಕೇಶವಾಚಾರ್ಯರ ಟಿಪ್ಪಣಿಯನ್ನು ನಾವು ಮೇಲಿನ ಮೇಲೆ ನೋಡ್ತಿರ್ತೇವೆ. ಆ ಪಾಂಡುರಂಗಿ ಕೇಶವಾಚಾರ್ಯರ ಬಗ್ಗೆ ನಮ್ಗೆ ಗೊತ್ತಿದೆ. ವಿದ್ಯಾಧೀಶ ತೀರ್ಥರು ಪೂರ್ವಾಶ್ರಮದಲ್ಲಿ ಪಾಂಡುರಂಗಿ ನರಸಿಂಹಾಚಾರ್ಯ ಅಂತ ಏನಿದ್ರು, ಅವರ ತಮ್ಮ ಇವರು ಪಾಂಡುರಂಗಿ ಕೇಶವಾಚಾರ್ಯರು ಅಂತ ಅವರ ಟಿಪ್ಪಣಿ ಇದು. ಅದನ್ನು ಕೂಡ ಈ ಭಾಗದಲ್ಲಿ ನಾನು ನೋಡಿದೆ. ಇಲ್ಲೇನು ಅವ್ರು ಹೆಚ್ಚು ಬರೆದಿಲ್ಲ. ಆದರೂ ಕೂಡ ಸಾಮಾನ್ಯವಾಗಿ ಪಾಠ ಹೇಳುವಾಗ ಇವು ಯಾರು ನಮ್ಮ ವಂಶದವ್ರು ಮಾಡಿದ್ದೋ, ಹೇಗೆ ಯಾವ ಟಿಪ್ಪಣಿಗೆ ಹೆಚ್ಚು ಬೆಲೆ ಕೊಡಬೇಕು ಅನ್ನೋದನ್ನೇನು ನಾನು ಹೆಚ್ಚು ಆಲೋಚನೆ ಮಾಡೋದಿಲ್ಲ. ಹೆಚ್ಚು ಪ್ರಸಿದ್ಧವಾದದ್ದು, ಹೆಚ್ಚು ಅಂಶಗಳನ್ನು ಕವರ್ ಮಾಡಿರುವಂಥವರು ರಾಘವೇಂದ್ರ ಸ್ವಾಮಿಗಳು, ಅವರ ಟಿಪ್ಪಣಿ ಅಂತೂ ನೋಡ್ತೀವಿ. ಶ್ರೀನಿವಾಸ ತೀರ್ಥರದು ಅನೇಕ ಕಡೆ ಸಮಸ್ಯೆ ಇರ್ತದೆ, ಅದನ್ನು ಕೆಲವು ಕಡೆ ಒಪ್ಪೋದು ಕಷ್ಟ. ಆದರೂ ಅದನ್ನು ಮಂದೋಪಕಾರಿಣಿ ಟೀಕಾ ಅಂತಾರೆ, ಎಲ್ರಿಗೂ ಉಪಯುಕ್ತ ಆಗುವಂಥದ್ದು, ಅದಕ್ಕಾಗಿ ಅದನ್ನು ತೊಗೊಂಡಿರ್ತೇವೆ. ಇನ್ನು ಈ ಭಾಗಕ್ಕೆ ಈಗ ನಾವು ಬ್ರಹ್ಮಸೂತ್ರ ಭಾಷ್ಯ ಮಾಡ್ತಿರುವಾಗ ಅಭಿನವ ಚಂದ್ರಿಕಾ ಅಂತ ಅನ್ನೋದು ಅನೇಕ ಕಡೆ ಬಹಳ ಉಪಯುಕ್ತ ಆಗ್ತಿದೆ ಅಂತ ಕಾಣಿಸ್ತು. ತುಂಬ ವಿಸ್ತಾರವಾಗಿದೆ, ಆದರೆ ಚೆನ್ನಾಗಿದೆ ಅಂತ ಕಾಣಿಸ್ತು. ಇದನ್ನೆಲ್ಲ ನೀವು ನೋಡಿದ್ದೀರಿ. ಈ ಪಾಂಡುರಂಗಿ ಕೇಶವಾಚಾರ್ಯರು ನತ್ವಾ ಶ್ರೀಶಂ ಗುರುನ್ ಸರ್ವಾನ್ ಗುರುರಾಜೋಕ್ತ ಮಾರ್ಗತಃ ತತ್ವಪ್ರಕಾಶಿಗ ಗೂಢಭಾವಂ ವಕ್ಷೇ ಯಥಾಮತಿ ಅಂತ ಒಂದು ಶ್ಲೋಕ ಮಾಡಿದ್ದಾರೆ. ಇದು ಈಗ ನಾವು ನೋಡ್ತಿರೋ ಭಾಗದಲ್ಲಿಲ್ಲ. ಈ ಪುಸ್ತಕದಲ್ಲಿ ಆರಂಭದಲ್ಲಿ 50ನೇ ಪುಟ ಪಾಂಡುರಂಗಿ ಕೇಶವಾಚಾರ್ಯ ವಿರಚಿತ ತತ್ವಪ್ರಕಾಶಿಕ ವಿವೃತ್ತಿ ಅಂತಿದೆಯಲ್ಲ, ಅಲ್ಲಿ ಸುಮ್ಮನೆ ಅದನ್ನು ತೆಗೆದು ನೋಡ್ಬೇಕಾಯ್ತು ನಾನು. ಈ ವಾಕ್ಯಾರ್ಥ ಮುಕ್ತಾವಳಿ, ತತ್ವ ಸುಬೋಧಿನಿ ಹೀಗೆಲ್ಲ ನೋಡ್ತಾ ಹೋದಾಗ ವಿಷಯ ನೋಡಿದ್ದಾದ್ಮೇಲೆ ಇದನ್ನು ಯಾರು ಹೇಳಿದ್ದಾರೆ ಕೆಲವು ಸರಿ ಅಂತ ಕೂಡ ಗಮನ ಹರಿತದೆ. ಹಾಗೆ ಹರಿದಾಗ ಇದು ಗೊತ್ತಾಯಿತು. ಶ್ರೀಶಂ ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಮಾಡಿ, ಗುರುಗಳಾದ ಆನಂದ ತೀರ್ಥರು ಉಳಿದವರೆಲ್ಲರಿಗೂ ನಮಸ್ಕಾರ ಮಾಡಿ, ಗುರುರಾಜೋಕ್ತ ಮಾರ್ಗತಃ ಗುರುರಾಜರು ತೋರಿಸಿಕೊಟ್ಟ ಮಾರ್ಗದಲ್ಲಿ ತತ್ವಪ್ರಕಾಶಿಕಾದ ಭಾವವನ್ನು ನಾವು ವಿವರಿಸ್ತೇವೆ ಅಂತ ಅವರು ಮಾಡಿದ್ದಾರೆ. ಅಲ್ಲಿ ಗುರುರಾಜರು ಅಂದರೆ ವಿದ್ಯಾಧೀಶ ತೀರ್ಥರು. ವಿದ್ಯಾಧೀಶ ತೀರ್ಥರ ಹತ್ರನೇ ಅವರಿಗೆ ಪಾಠ ಇತ್ಯಾದಿ ಆಗಿತ್ತು, ತಮ್ಮ ಪೂರ್ವಾಶ್ರಮದ ಅಣ್ಣನ ಹತ್ರನೇ. ಅವರಿಗೆ ಅದರಂತೆ ಗುರುರಾಜರು ಅಂದರೆ ವಿದ್ಯಾಧೀಶರು. ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳಿದೆ ಅಷ್ಟೆ. ಆದರೆ ಎಲ್ಲ ಸಂದರ್ಭದಲ್ಲೂ ಆ ಪಾಂಡುರಂಗಿ ಶ್ರೀನಿವಾಸಾಚಾರ್ಯರನ್ನವರು ಅವರು 413ನೇ ಪುಟದಲ್ಲಿ ತತ್ವ ಸುಬೋಧಿನಿ ಇದೆ. ಅವರು ಆ 4 ಥರದ ಶಬ್ದಗಳನ್ನು ವರ್ಗೀಕರಿಸಿದ್ದು ಚೆನ್ನಾಗಿದೆ. ಈ ಹಿಂದೆ ಕೆಲವು ವರ್ಗೀಕರಣ ನೋಡಿದ್ದೀವಿ, ಇದೊಂದು ನೋಡಿ ನಾವು ಮುಂದೆ ಹೋಗಿಬಿಡೋಣ. ಅನ್ಯತ್ರೈವ ಪ್ರಸಿದ್ಧಾ ಇತಿ ಅಂತಿದೆ. ಅದಕ್ಕೆ ಪ್ರಾಯ ಅದಕ್ಕೆ ಬೋಲ್ಡ್ ಲೆಟರ್ನಲ್ಲಿ ಅದು ಇರಬೇಕಾಗಿತ್ತು, ಅನ್ಯತ್ರೈವ ಪ್ರಸಿದ್ಧಾ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಇರಲಿ. ಯೇಷಾಂ ಬ್ರಹ್ಮಣಿ ಅಪ್ರಸಿದ್ಧಿ ಅನ್ಯತ್ರ ಪ್ರಸಿದ್ಧಿ ಬ್ರಹ್ಮಪರತ್ವೇ ಅತ್ಯಶಕ್ಯತ್ವಂ ಚ ಇತಿ ಏತತ್ರಯಂ ಸಮನ್ವಯ ವಿರೋಧಿ ತೇ ಅನ್ಯತ್ರೈವ ಪ್ರಸಿದ್ಧಾ ಇತ್ಯರ್ಥಃ.
ಈಗ ಅನ್ಯತ್ರೈವ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಮತ್ತು ಅನ್ಯತ್ರ ಪ್ರಸಿದ್ಧ ಅಂತ ಈ 3 ಥರದ ಶಬ್ದಗಳಿದೆಯಲ್ಲ, ಇವುಗಳೆಲ್ಲ ನಾವೆಲ್ಲಾ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸಿ ತೋರಿಸ್ಬೇಕಲ್ಲ. ತತ್ರೈವ ಪ್ರಸಿದ್ಧ ಅನ್ನೋದ್ರ ಬಗ್ಗೆ ನಾವೇ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನು ಉಳಿದ 3 ವರ್ಗೀಕರಣ ಮಾಡುವಾಗ, ಉಳಿದ 3 ಭಗವಂತನಲ್ಲಿ ಸಮನ್ವಯಿಸಿ ತೋರಿಸುವಾಗ ಕೆಲವು ತೊಡಕುಗಳು ಬರ್ತವೆ. ಅದರಲ್ಲಿ 3 ತೊಡಕಿರುವಂಥದ್ದು ಒಂದು, ಒಂದೇ ತೊಡಕಿರುವಂಥದ್ದು ಒಂದು, 2 ತೊಡಕಿರುವಂಥದ್ದು ಒಂದು, ಹೀಗೆಲ್ಲ ಇವೆ. ಆ ವರ್ಗೀಕರಣದ ಆಧಾರದ ಮೇಲೆ ಈ ಅನ್ಯತ್ರೈವ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಅಂತ ಮಾಡಿದ್ದಾರೆ. ಈ ಥರ 3, 1, 2 ಅಂತ ಉಳಿದವ್ರು ಹೇಳಿಲ್ಲ. ಇದೇ ಥರ ತಿಳ್ಕೊಂಡ್ಬಿಟ್ರೆ ನಮ್ಗೆ ಇನ್ನೂ ಸ್ಪಷ್ಟ ಆಗ್ತದೆ ಅಷ್ಟೇ. ಈಗ ನೋಡಿ, ಅದರಲ್ಲಿ ಮೊದಲನೇದ್ದು ಯೇಷಾಂ, ಯಾವ ಶಬ್ದಗಳಿಗೆ ಏನೇನು ತೊಡಕು? ಸಮನ್ವಯ ವಿರೋಧಿ, 3 ಸಮನ್ವಯ ವಿರೋಧ. ಸಮನ್ವಯಕ್ಕೆ, ಸರ್ವಶಬ್ದ ಸಮನ್ವಯಕ್ಕೆ 3 ವಿರೋಧಗಳಿವೆ, ವಿರೋಧಿಗಳು. ಅದ್ಯಾವುದು ಅಂದ್ರೆ ಬ್ರಹ್ಮಣಿ ಅಪ್ರಸಿದ್ಧಿ, ಬ್ರಹ್ಮನಲ್ಲಿ ಪ್ರಸಿದ್ಧಿ ಇಲ್ಲದೆ ಇರೋದು ಒಂದು. ಅನ್ಯತ್ರ ಚ ಪ್ರಸಿದ್ಧಿ, ಬೇರೆ ಕಡೆ ಪ್ರಸಿದ್ಧಿ ಇರುವುದು. ಬ್ರಹ್ಮಪರತ್ವೇ ಅತ್ಯಶಕ್ಯತ್ವ, ಬ್ರಹ್ಮನ ಪರವಾಗಿ ಅದನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ. ಇದು 3. ಇದನ್ನೇ ಅನ್ಯತ್ರೈವ ಪ್ರಸಿದ್ಧ ಅಂತ ಅನ್ನೋದನ್ನ ನಾವೀಗಾಗಲೇ ನೋಡಿದ್ವಲ್ಲ, ದುಃಖಿ, ಬದ್ಧ ಮೊದಲಾದ ಶಬ್ದಗಳು ಅಂತ. ಈ ಶಬ್ದಗಳು ಬ್ರಹ್ಮನಲ್ಲಿ ಪ್ರಸಿದ್ಧ ಆಗಿಲ್ಲ, ಬೇರೆ ಕಡೆ ಸಂಸಾರಿಗಳಲ್ಲಿ ಪ್ರಸಿದ್ಧ ಆಗಿದೆ. ಬ್ರಹ್ಮಪರವಾಗಿ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಅದಕ್ಕಾಗಿ 3 ವಿರೋಧಿಗಳಿರೋದ್ರಿಂದ ಇದು ಅನ್ಯತ್ರೈವ ಪ್ರಸಿದ್ಧ. ಮುಂದೆ ಉಭಯತ್ರ ಪ್ರಸಿದ್ಧ ಅಂತನ್ನೋದಕ್ಕೆ ಯೇಷಾಂ ಬ್ರಹ್ಮಣಿ ಸಮನ್ವಯೇ ಅನ್ಯತ್ರ ಪ್ರಸಿದ್ಧಿ ಮಾತ್ರ ವಿರೋಧಿ. ಇಲ್ಲಿ ಒಂದೇ ವಿರೋಧಿ. ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಸಪ್ತಮಿ ವಿಭಕ್ತಿಗೆ ಮಾಡುವ ಕೆಲಸದಲ್ಲಿ ತೊಡಕ ಏನಂದ್ರೆ ಅನ್ಯತ್ರ ಪ್ರಸಿದ್ಧಿ ಮಾತ್ರ, ಬೇರೆ ಕಡೆ ಪ್ರಸಿದ್ಧಿ ಇರುವುದು ಮಾತ್ರ ವಿರೋಧಿ. ಅದರಿಂದ ಅದನ್ನು ಉಭಯತ್ರ ಪ್ರಸಿದ್ಧ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆ ಉಭಯತ್ರ ಪ್ರಸಿದ್ಧ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿರುವಂಥ ಇಂದ್ರ, ಅಗ್ನಿ ಇತ್ಯಾದಿ ಶಬ್ದಗಳು. ಮುಂದೆ ಕೊನೆಯದ್ದಾಗಿ ಅನ್ಯತ್ರೇತಿ, ಅನ್ಯತ್ರ ಪ್ರಸಿದ್ಧ ಅಂತಿದೆಯಲ್ಲ, ಯೇಷಾಂ ಬ್ರಹ್ಮಣಿ ಸಮನ್ವಯೇ ಅನ್ಯತ್ರ ಪ್ರಸಿದ್ಧಿ ಬ್ರಹ್ಮಣಿ ಅಪ್ರಸಿದ್ಧಿಭ್ಯಾಂ ವಿರೋಧ. 2 ವಿರೋಧಿಗಳಿವೆ ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ. ಒಂದು ಅನ್ಯತ್ರ ಪ್ರಸಿದ್ಧಿ ಇರುವುದು, ಇನ್ನೊಂದು ಬ್ರಹ್ಮನಲ್ಲಿ ಪ್ರಸಿದ್ಧಿ ಇಲ್ಲದೆ ಇರುವುದು. ಹೀಗೆ 2 ಥರದ ವಿರೋಧ ಇದೆ. ಇದು ಗಾಯತ್ರಿ ಮತ್ತು ಆಕಾಶ ಮೊದಲಾದ ಶಬ್ದಗಳು. ಹೀಗೆ ಅನ್ಯತ್ರ ಪ್ರಸಿದ್ಧ ಮತ್ತು ಅನ್ಯತ್ರೈವ ಪ್ರಸಿದ್ಧ ಅನ್ನೋದಕ್ಕೆ 3 ತೊಡಕು 2 ತೊಡಕು ಅನ್ನೋದು ಮಾತ್ರ ವ್ಯತ್ಯಾಸ. ಗಾಯತ್ರಿ, ಆಕಾಶ ಇತ್ಯಾದಿ ಶಬ್ದಗಳನ್ನು ಏನಾದರೂ ಮಾಡಿ ಭಗವಂತನನ್ನು ಸಮನ್ವಯ ಮಾಡಿ ತೋರಿಸೋದು ಕಷ್ಟ ಏನಲ್ಲ. ಗಾಯಂತಂ ತ್ರಾಯತೆ ಇತ್ಯಾದಿ ರೂಪದಿಂದ ಸರಳವಾಗಿ ತಿಳಿದು ಬಿಡ್ತದೆ. ಆದರೆ ಅದಕ್ಕಿಂತನೂ ಹೆಚ್ಚು ಕಷ್ಟ ಬದ್ಧ, ದುಃಖಿ ಮೊದಲಾದ ಶಬ್ದಗಳನ್ನು ಸಮನ್ವಯಿಸಿ ತೋರಿಸೋದು. ಅದು ಹೇಗೆ ಭಗವಂತನಲ್ಲಿ ದುಃಖವೇ ಇಲ್ಲದೆ ಇರುವಾಗ ಸಮನ್ವಯಿಸಿ ತೋರಿಸೋದು ಹೇಗೆ ಅನ್ನೋದು ದೊಡ್ಡ ತೊಡಕಾಗಿ ನಮ್ಮನ್ನ ಕಾಡಿತು. ಅದಕ್ಕಾಗಿ ಅದನ್ನ ಹೀಗೆ 3, 1, 2 ಅನ್ನೋ ಆಧಾರದಲ್ಲಿ ತೋರಿಸಿದ್ದಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನನಗೆ ನಿಮ್ಮ ಕಷ್ಟ ಹಾಗೆ ನನ್ನ ಕಷ್ಟನೂ ಕೂಡ ಅಂದಾಜಾಗ್ತದೆ. ಅದೇನಂದ್ರೆ ಇಷ್ಟೆಲ್ಲ ಟಿಪ್ಪಣಿಗಳನ್ನು ನೋಡಿದ್ದಾದ್ಮೇಲೆ ಕೊನೆಗೆ ಯಾವ ಟಿಪ್ಪಣಿಯಲ್ಲಿ ಇರೋದನ್ನು ಹೇಳಬೇಕು ಅಂತ ಒಂದು ಗೊಂದಲ ಆಗಿಬಿಡ್ತದೆ. ಆದರೂ ದೊಡ್ಡವರು ಅನೇಕ ಜನ ಬರೆದಿಟ್ಟಿದ್ದಾರೆ. ಅವ್ರ ದೃಷ್ಟಿಕೋನ ನಾವು ಒಂದ್ಸರಿ ನೋಡುವಾಗ ನೋಡಿಬಿಡೋಣ. ನಾವು ನಮ್ಮ ಪುಸ್ತಕಗಳಲ್ಲಿ ಅವುಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಬರೆದಿಟ್ಕೊಂಡ್ಬಿಟ್ರೆ ಇಂಥ ಪೇಜು, ಇಂಥ ನಂಬರ್ ಅಂತ ಮುಂದೆ ನಾವು ಯಾವಾಗಾರು ಅನುವಾದ ಮಾಡುವಾಗ ಮತ್ತೊಂದ್ಸರಿ ಅವಲೋಕಿಸುವಾಗ ಅದನ್ನು ನೋಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಇದನ್ನ ಹೇಳಿದ್ದೇನೆ. ಸರಿ, ಇದಿಷ್ಟಾಯ್ತು. ಸರ್ವೇಪಿ ನಾಮಲಿಂಗಾತ್ಮಕತೆಯ ಪ್ರತ್ಯೇಕಂ ದ್ವಿಧಾ ತತ್ವಪ್ರಕಾಶಿಕದಲ್ಲಿ. ಇವು 4 ಶಬ್ದಗಳು ಕೂಡ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಎಂಬುದಾಗಿ ಪ್ರತ್ಯೇಕವಾಗಿ 2 ಥರ ಇದೆ. ಅದೊಂದು ವರ್ಗೀಕರಣ ಬೇರೆ. ಹಾಗಾಗಿ ಒಟ್ಟು 8 ವರ್ಗೀಕರಣಗಳಾಗ್ತವೆ. ಅದೇನು ನಾಮಾತ್ಮಕ ಅಂದ್ರೆ ಏನು, ಲಿಂಗಾತ್ಮಕ ಅಂದ್ರೆ ಏನು ಅಂತ ಹೀಗೊಂದು ಪ್ರಶ್ನೆ ಬಂದರೆ ಅದನ್ನ ಅನುವ್ಯಾಖ್ಯಾನ ಮೊದಲಾದ ಕಡೆ ಬಂದಂತೆ ಎಲ್ಲರೂ ಅನೇಕ ಜನ ವಿವರಿಸಿದ್ದಾರೆ. ಅದರಲ್ಲಿ ನಾಮಲಿಂಗೇತಿ ತತ್ಸ್ವರೂಪಂ ಅಗ್ರೇ ವ್ಯಕ್ತಂ, ಅದರ ಬಗ್ಗೆ ಮುಂದೆ ನಾವು ವಿವರಿಸ್ತೀವಿ, ಇಲ್ಲೇ ಹೆಚ್ಚು ವಿವರಿಸೋದಿಲ್ಲ ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಆದರೆ ಉಳಿದ ಅಭಿನವ ಚಂದ್ರಿಕಾ ಮೊದಲಾದ ಕಡೆ ನಾಮಾತ್ಮಕ ಅಂದ್ರೆ ಧರ್ಮಿಯನ್ನು ನೇರವಾಗಿ ಹೇಳಿದರೆ ಅದು ನಾಮಾತ್ಮಕ. ಆ ಧರ್ಮಿಯಲ್ಲಿ ಒಂದು ಧರ್ಮವನ್ನು ಹೇಳುವುದರ ಮೂಲಕ ಧರ್ಮಿಯನ್ನು ಹೇಳಿದರೆ ಅದು ಲಿಂಗಾತ್ಮಕ ಅಂತ ಮೊನ್ನೆ ನಾನು ಅದನ್ನು ವಿವರಿಸಿ ಹೇಳಿದ್ದೆ ಈ 1-2 ದಿವಸದ ಹಿಂದೆ. ಅದೇ ಥರ ಅದನ್ನ ತಿಳ್ಕೊಳ್ಬೇಕಷ್ಟೆ.
402ನೇ ಪುಟದಲ್ಲಿ ಅಭಿನವ ಚಂದ್ರಿಕಾದಲ್ಲಿ ಸ್ವಶಕ್ಯಾರ್ಥ ಬೋಧಕಾ ನಾಮಾತ್ಮಕಾ. ಸ್ವ ಅಂದರೆ ತಾನು ಶಬ್ದ, ಆ ಶಬ್ದದ ಶಕ್ಯಾರ್ಥವನ್ನು ಬೋಧನೆ ಮಾಡಿದರೆ ಅದನ್ನು ನಾಮಾತ್ಮಕ ಅಂತಾರೆ. ಶಕ್ತಿ ವೃತ್ತಿ ಮೂಲಕ ಆ ವಸ್ತುವನ್ನು ಬೋಧನೆ ಮಾಡಿದರೆ ಅದು ನಾಮಾತ್ಮಕ. ಅವಯವ ಶಕ್ತಿಯ ಅರ್ಥಬೋಧಕಾ. ಅವಯವ ಶಕ್ತಿ, ಅಲ್ಲೊಂದು ಕ್ರಿಯಾಪದ ಇರ್ತದೆ, ಅದಕ್ಕೊಂದು ಪ್ರತ್ಯಯ ಇರ್ತದೆ. ಆ ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಮೂಲಕ ಒಂದು ವಸ್ತುವನ್ನು ಹೇಳಿದರೆ ಅದನ್ನು ಲಿಂಗಾತ್ಮಕ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ನಾವು ಅಭಿನವ ಚಂದ್ರಿಕಾದಲ್ಲಿ ನೋಡಿದ್ದಾಯಿತು. ಇನ್ನೊಂದು ನಾಮಾತ್ಮಕ ಮತ್ತು ಲಿಂಗಾತ್ಮಕಗಳ ವಿವರಣೆ ಒಂದು ನಾವೀಗ ಅಭಿನವ ಚಂದ್ರಿಕಾ ಪ್ರಕಾರ ನೋಡಿದ್ವಿ. ಇನ್ನೊಂದು ಈ ವಾಕ್ಯಾರ್ಥ ಮುಕ್ತಾವಳಿ, ಅದರ ಪ್ರಕಾರ ಅದು 410ನೇ ಪುಟದಲ್ಲಿದೆ, ಅದನ್ನು ಗಮನಿಸಿ. ನಾಮಾತ್ಮಕಾ ರೂಢಾ ಯೌಗಿಕಾ ಲಿಂಗಾತ್ಮಕಾ ಇತ್ಯೇಕೆ. ನಾಮಾತ್ಮಕಗಳು ಅಂದರೆ ರೂಢವಾದದ್ದು. ಈಗ ಹಿಂದೆ ಅಭಿನವ ಚಂದ್ರಿಕಾದಲ್ಲಿ ಬಂತಲ್ಲ, ಶಕ್ತಿಯ ಮೂಲಕ ಒಂದನ್ನೇನಾದರೂ ಬೋಧನೆ ಮಾಡಿದರೆ ಅದು ನಾಮಾತ್ಮಕ. ಅದಲ್ಲದೇನೆ ಯೌಗಿಕ, ಯೋಗ ಅಂದರೆ ಪ್ರತ್ಯಯ ಮತ್ತು ಪ್ರಕೃತಿಗಳ ನಡುವಿನ ಸಂಬಂಧ, ಧಾತು ಮತ್ತು ಪ್ರತ್ಯಯಗಳ ನಡುವಿನ ಸಂಬಂಧ. ಆ ಸಂಬಂಧದ ಮೂಲಕ ಬೋಧನೆ ಮಾಡಿದರೆ ಅದನ್ನು ಲಿಂಗಾತ್ಮಕ ಅಂತ ಕೆಲವರು ಹೇಳ್ತಾರೆ ಅಂತಾರೆ. ಸುಧಾಯಾಂ ಸಾಕ್ಷಾತ್ ವಾಚಿನಃ ನಾಮಾತ್ಮಕಾಃ ಧರ್ಮದ್ವಾರ ಧರ್ಮಿಣಿ ವರ್ತಮಾನ ಲಿಂಗಾತ್ಮಕ ಇತಿ. ಅಲ್ಲಿ ಧರ್ಮದ್ವಾರ ಧರ್ಮಿಣಿ ಅಂತಂತೂ ಫುಲ್ ಸ್ಟಾಪ್ ಇದೆ, ಆ ಫುಲ್ ಸ್ಟಾಪ್ ತೆಗೆದು ಹಾಕಿ, ಅದು ಪ್ರಮಾದದಿಂದ ಅಲ್ಲಿ ಬಂದು ಕೂತಿದೆ. ಸುಧಾದಲ್ಲಿ ಏನಿದೆ ಅಂದರೆ ನೇರವಾಗಿ ಧರ್ಮಿಯನ್ನ ವ್ಯಕ್ತಿ ಅಥವಾ ವಸ್ತುವನ್ನು ಹೇಳಿದರೆ ಅದು ನಾಮಾತ್ಮಕ. ಅದರಲ್ಲಿರೋ ಪ್ರಾಪರ್ಟಿ ಅಥವಾ ಕ್ವಾಲಿಟಿಯ ಮೂಲಕ ಧರ್ಮಿಯನ್ನು ಹೇಳಿದರೆ ಅದು ಲಿಂಗಾತ್ಮಕ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಈ ಥರ ಎರಡನ್ನೂ ಇಟ್ಕೊಳ್ಳಿ. ಅನೇಕ ಕಡೆ ಅಥವಾ ಈಗೊಬ್ರು ನಮ್ಮವರೇ ಹೀಗೆ ಹೇಳ್ತಾರೆ, ಅದು ಯಾಕೋ ನಮಗೆ ಸಮಾಧಾನ ಕೊಟ್ಟಿಲ್ಲ ಅಂತಲ್ಲಿ ಹಿಂದಿನವರು ಈಗ ಅಷ್ಟು ಕಡೆ ಅದನ್ನೆಲ್ಲ ಮಾಡಿದ್ದಾರೆ ಅಂತ ಅದೊಂದು ಪ್ರಸಂಗ. ಧರ್ಮಿಯನ್ನು ನೇರವಾಗಿ ಹೇಳುವುದು, ಧರ್ಮದ ಮೂಲಕ ಧರ್ಮಿಯನ್ನು ಹೇಳುವುದು ಅನ್ನೋ ಎಲ್ಲ ದೃಷ್ಟಿಕೋನಗಳು ಕೂಡ ಈ ಹಿಂದೆ ನಾವು ನೋಡಿದ 4 ವಿಭಾಗ, ಈಗ ನೋಡ್ತಿರುವ ನಾಮಾತ್ಮಕ ಲಿಂಗಾತ್ಮಕ, ಇವೆಲ್ಲ ವಿಭಾಗಗಳು ಕೂಡ ಒಂದ್ಯಾವುದೋ ದೃಷ್ಟಿಕೋನವನ್ನು ಇಟ್ಕೊಂಡು ಜ್ಞಾನಿಗಳಾದವರಿಗೆ ಎಲ್ಲ ಶಬ್ದಗಳು ಕೂಡ ಧರ್ಮದ್ವಾರ ಧರ್ಮಿಯನ್ನೇ ಹೇಳ್ತಿರ್ತವೆ. ಯಾಕೆಂದ್ರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ, ಸಕಲ ಶಬ್ದಗಳು ಕೂಡ ಗುಣವಾಚಕಗಳೇ. ಗುಣವಾಚಕ ಅಲ್ಲದೇ ಇರುವ ಶಬ್ದ ಭಗವಂತನಿಗೆ ಯಾವುದೂ ಇಲ್ವೇ ಇಲ್ಲ. ನಮ್ಮಲ್ಲಿ ಅಂಥದ್ದು ಯಾವ್ದಾರು ಇರಬಹುದು, ನನಗೊಂದು ಹೆಸರಿಟ್ಟಿರ್ತಾರೆ, ನಿಮಗೊಂದು ಹೆಸರಿಟ್ಟಿರ್ತಾರೆ. ಆ ಹೆಸರು ಕೇವಲ ಧರ್ಮಿಯನ್ನು ಹೇಳ್ತದೆ, ಯಾವುದೋ ಪ್ರಾಪರ್ಟಿಯ ಮೂಲಕ ನಮ್ಮನ್ನು ಹೇಳ್ತದೆ ಅಂತಿಲ್ಲ. ಭಗವಂತನಲ್ಲಿ ಎಲ್ಲವೂ ಕೂಡ ಪ್ರಾಪರ್ಟಿಯ ಮೂಲಕವೇ ಹೇಳ್ತದೆ. ಆದ್ರಿಂದಲೇ ಸರ್ವನಾಮಾಹಂ ಅಸ್ಮಿ ಇತಿ ಜ್ಞಾನಂ ಮಮೋತ್ತಮಂ ಅಂತ ಇತರೆಯ ಭಾಷೆ ಹೇಳೋದು. ಭಗವಂತನನ್ನು ಸರ್ವಶಬ್ದವಾಚ್ಯ ಸರ್ವನಾಮವುಳ್ಳವನು ಅಂತ ತಿಳ್ಕೊಳ್ಳುವುದು ಬಹಳ ದೊಡ್ಡ ಜ್ಞಾನ. ಯಾಕೆಂದ್ರೆ ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವಯೇ ವಹಿ. ಸರ್ವನಾಮತ್ವ ಭಗವಂತನಿಗೆ ಪ್ರತಿಪಾದಿತ ಆದ್ರೇನೆ ಅವನಲ್ಲಿ ಸರ್ವಗುಣತ್ವವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದ್ರೆ ಪ್ರತಿಯೊಂದು ನಾಮವು ಒಂದು ಗುಣವನ್ನು ಹೇಳ್ತದೆ. ಅದು ನಮಗಿರೋ ತುಂಬಾ ಅದ್ಭುತವಾಗಿ ಕಾಣಿಸ್ತದೆ. ನಾವಿರುವ ಯಾವುದೋ ಸ್ಥಿತಿಯಲ್ಲಿ ನಾವು ಯಾವುದೇ ಶಾಸ್ತ್ರವನ್ನಾಗಲಿ ಸುಮ್ಮನೆ ಹಾಗೆ ಓದಿ ನಮ್ಮ ಅನುಸಂಧಾನಕ್ಕೆ ಅದನ್ನು ತಂದುಕೊಳ್ಳದೆ ಹೋದ್ರೆ ಆ ಗುಣದ ಪ್ರತಿಪಾದನೆ ನಮ್ಮ ಹೃದಯಕ್ಕೆ ಮುಟ್ಟದೇ ಇರಬಹುದು. ನಿಮಗದು ತಟ್ಟಿದ್ರೆ ಪ್ರತಿಯೊಂದು ಶಬ್ದವು ಕೂಡ ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಈ ಇತ್ತೀಚೆಗೆ ಸಾನ್ನಸ್ತವಾಂಗ್ರಿ ರಸು ಅಶುಭಾಶಯ ಧೂಮಕೇತು ಅಂತ ಭಾಗವತದ ಒಂದು ಶ್ಲೋಕ. ಭಗವಂತನೇ ನಿನ್ನ ಪಾದಕಮಲ ನಮಗೆ ಧೂಮಕೇತುವಿನಂತೆ ಆಗಲಿ. ಅಶುಭಾಶಯ ಧೂಮಕೇತು. ಅಶುಭ ಅಂದರೆ ಅಶುಭವಾದ ಆಶಯಗಳು, ಆಲೋಚನೆಗಳು, ಆ ಅಭಿಪ್ರಾಯಗಳು, ಅಂಥ ಆಲೋಚನೆಗಳಿಗೆ ಇದು ನಿನ್ನ ಪಾದಕಮಲ ಧೂಮಕೇತುವಿನಂತೆ ಇರಲಿ. ನಮ್ಮೆಲ್ಲ ಅಶುಭವಾದ ಆಲೋಚನೆಗಳನ್ನು ಹೊಡೆದೋಡಿಸಲಿ ಅಂತ ಶಬ್ದ. ಅಶುಭವಾದ ಆಲೋಚನೆಗಳಂದ್ರೆ ಏನು? ಇನ್ನೊಬ್ಬರು ನಮ್ಮ ಬಗ್ಗೆ ಮಾಡುವ ಕೆಟ್ಟ ಆಲೋಚನೆಗಳು, ನಾವು ಇನ್ನೊಬ್ಬರ ಬಗ್ಗೆ ಮಾಡುವ ಕೆಟ್ಟ ಆಲೋಚನೆಗಳು, ಕಾಮಕ್ರೋಧಗಳು, ಇವೆಲ್ಲ. ಇದಲ್ಲದೇನೆ ನಾನು ಇದನ್ನು ಶಾಸ್ತ್ರಕ್ಕೆ ಕೂಡ ಅನ್ವಯಿಸಿಕೊಂಡೆ. ಯಾಕಂದ್ರೆ ಇದು ನಾನಿರುವ ಪರಿಸ್ಥಿತಿ. ಶಾಸ್ತ್ರ ಓದ್ತಾ ಕೂತಾಗ ಅಶುಭಾಶಯಗಳು ನಮ್ಮನ್ನು ಕಾಡುವ ಸಾಧ್ಯತೆ ಬಹಳ. ತಪ್ಪು ಅಭಿಪ್ರಾಯಗಳು, ವ್ಯಾಸರಿಗೆ ಆಚಾರ್ಯರಿಗೆ ಅಭಿಪ್ರೇತ ಅಲ್ಲದೇ ಇರುವ ಅಭಿಪ್ರಾಯಗಳು ಅದರಲ್ಲಿ ನುಸುಳಿ ಬಿಡ್ತಿರ್ತವೆ ಅನೇಕ ಕಡೆ ಯಾವುದ್ಯಾವುದೋ ಕಾರಣದಿಂದ. ಅಂಥ ಅಶುಭಾಶಯಗಳನ್ನು ನಿನ್ನ ಪಾದಕಮಲ ಅಂತ ನಿವಾರಿಸಲಿ. ಕೇವಲ ಕಾಮ ಕ್ರೋಧ ಮತ್ಯಾವುದೋ ಇಷ್ಟು ಮಾತ್ರ ಅಲ್ಲ. ಹೀಗೆ ನಾವಿರುವ ಸ್ಥಿತಿಯಲ್ಲಿ ಒಂದು ಯಾವುದೋ ಶಬ್ದ ನಮ್ಮನ್ನು ತುಂಬಾ ನಮ್ಮ ಮನಸ್ಸನ್ನು ತಟ್ತದೆ, ನಮ್ಮನ್ನು ಅದು ಮೇಲಕ್ಕೆ ಒಯ್ತದೆ. ಹೀಗೆ ಅಶುಭಾಶಯ ಧೂಮಕೇತು ಅನ್ನೋದು ಇತ್ತೀಚೆಗೆ ನಾನು ನನ್ನ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇರುವಂಥ ಶಬ್ದ.
ಪೂಜೆ, ತುಳಸಿ ಹೂವಿನ ಅರ್ಚನೆ ಇತ್ಯಾದಿ ಸಂದರ್ಭದಲ್ಲಿ. ಅದಕ್ಕಾಗಿ ಎಲ್ಲ ಶಬ್ದಗಳು ಕೂಡ ಖಂಡಿತವಾಗಿಯೂ ಜ್ಞಾನಿಯ ದೃಷ್ಟಿಯಲ್ಲಿ ಗುಣವಾಚಕವೇ, ಗುಣವಾಚಕ ಅಲ್ಲದೆ ಇರುವ ನಾಮವೇ ಇಲ್ಲ. ಅದ್ರ ಮುಂದೆ ತತ್ವಪ್ರಕಾಶಿಕಾದಲ್ಲಿ ತೇಷು ತತ್ರ ಪ್ರಸಿದ್ಧಾನಾಂ ನ ಸಮನ್ವಯ ವಾಚ್ಯ. ಈ ನಾಲ್ಕೇನಿದೆ ಅದರಲ್ಲಿ ಭಗವಂತನಲ್ಲೇ ಪ್ರಸಿದ್ಧವಾದ ಶಬ್ದಗಳಿಗೆ ಸಮನ್ವಯವನ್ನು ಹೇಳುವ ಅಗತ್ಯವೇ ಇಲ್ಲ. ತೇಷು ಅನ್ಯತ್ರೈವ ಪ್ರಸಿದ್ಧ ಶಬ್ದ ಸಮನ್ವಯಸ್ಯ ಪ್ರಥಮಂ ಅಬುದ್ಧ್ಯಾರೋಹಾತ್ ಚತುರ್ಥೇ ತದುಕ್ತಿ. ಅನ್ಯತ್ರೈವ ಪ್ರಸಿದ್ಧ ಅನ್ನೋ ಶಬ್ದಗಳಿವೆಯಲ್ಲ, ಈ 3 ತೊಡಕಿರುವಂತಹ ಶಬ್ದಗಳು, ಆ ಶಬ್ದಗಳ ಸಮನ್ವಯ ನಾವು ಈಗ ಮಾಡ್ತಾ ಹೋದರೆ ಅದು ಬುದ್ಧಿಯಲ್ಲಿ ಆರೂಢ ಆಗೋದಿಲ್ಲ. ಈಗ ತಾನೇ ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಿಕ ಇತ್ಯಾದಿಗಳನ್ನು ಓದಲಿಕ್ಕೆ ನಾವು ತೊಡಗಿದ್ದೇವೆ. ಹಾಗಾಗಿ ಅಷ್ಟು ಕ್ಲಿಷ್ಟವಾದದ್ದು 3 ತೊಡಕಗಳನ್ನು ನಿವಾರಣೆ ಮಾಡಿಕೊಂಡು 3 ವಿಘ್ನಗಳನ್ನು ಪರಿಹಾರ ಮಾಡಿಕೊಂಡು ನಾವು ಆ ಭಗವಂತನಲ್ಲಿ ದುಃಖಿ, ಬದ್ಧ ಮೊದಲಾದ ಶಬ್ದಗಳು ಹೇಗೆ ಸಮನ್ವಿತ ಆಗ್ತವೆ ಅಂತ ನೋಡಬೇಕಾಗ್ತದೆ. ಅದು ಬುದ್ಧಿಯಲ್ಲಿ ಆರೂಢ ಆಗದೇ ಇರಬಹುದು. ಮೊದಲು ಒಂದೊಂದೇ ಹರ್ಡಲ್ಗಳನ್ನು, ಆಮೇಲೆ 2 ಹರ್ಡಲ್ಸ್, ಕೊನೆಗೆ 3 ಹರ್ಡಲ್ಸ್ಗಳನ್ನು ದಾಟಿ ಮುಂದೆ ಹೋಗೋಣ. ಅದಕ್ಕಾಗಿ 4ನೇ ಪಾದದಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಅದರ ತಾತ್ಪರ್ಯ. ಉಭಯತ್ರ ಪ್ರಸಿದ್ಧಾನಾಂ ಅನ್ಯತ್ರ ಪ್ರಸಿದ್ಧಿ ಪರ ನಿರಾಕರಣ ಮಾತ್ರಸ್ಯ. ಇನ್ನು 2ನೇದಿರೋದೇನೆಂದ್ರೆ ಉಭಯತ್ರ ಪ್ರಸಿದ್ಧ ಅನ್ನುವಂಥ ಶಬ್ದ. ಅದಕ್ಕೆ ಒಂದೇ ತೊಡಕಿದೆ. ಒಂದೇ ತೊಡಕಿನ ನಿವಾರಣೆ ಮಾಡ್ಕೊಂಡ್ಬಿಟ್ರೆ ಸಾಕಾಗ್ತದೆ. ಅದಕ್ಕೆ ನೋಡಿ, ಉಭಯತ್ರ ಪ್ರಸಿದ್ಧವಾದ ಶಬ್ದಗಳಿಗೆ ಅನ್ಯತ್ರ ಪ್ರಸಿದ್ಧಿ ಪರಾಕರಣ. ಅಲ್ಲಿ ನಾನು ಪರಾಣಾಮ್ ಅಂತ ಏನೋ ಓದಿದೆ ಪ್ರಮಾದದಿಂದ, ಅದಲ್ಲ. ಉಭಯತ್ರ ಪ್ರಸಿದ್ಧವಾದ ಶಬ್ದಗಳಿಗಿರುವ ತೊಡಕು ಯಾವುದು? ಅನ್ಯತ್ರ ಪ್ರಸಿದ್ಧಿಯೇ. ಅದನ್ನು ಪರಾಕರಿಸಿ ಬಿಟ್ರೆ ಮಾತ್ರ ಸಾಕು. ಒಂದೇ ತೊಡಕಿದೆ, ಬಗೆಹರಿದು ಹೋಗ್ತದೆ. ಪ್ರಸಿದ್ಧಿ ಪರಾಕರಣಂ. ಪ್ರಸಿದ್ಧಿ ಪರಾಕರಣ ಅಂದ್ರೆ ನಿರಾಕರಣ ಅಂತ ಅದರ ತಾತ್ಪರ್ಯ. ಹೀಗೆ ಅಷ್ಟನ್ನ ನಾವಲ್ಲಿ ನಿವಾರಿಸಿಕೊಂಡ್ರೆ ಸಾಕಾಗ್ತದೆ. ಮುಂದೆ ಅನ್ಯತ್ರ ಪ್ರಸಿದ್ಧಾನಾಂ ತತ್ ಪ್ರಸಿದ್ಧಿ ನಿರಾಕರಣ ಪೂರ್ವಕಂ ಭಗವತ್ಪರತ್ವ ಪ್ರತಿಪಾದನಾತ್ ಅಮುಖ್ಯತ್ವೇನ ಪ್ರಾಥಮ್ಯ ಅಯೋಗಾತ್ ತೃತೀಯ ತದುಕ್ತಿ. ಇನ್ನು ಅನ್ಯತ್ರ ಪ್ರಸಿದ್ಧವಾದಂತಹ ಶಬ್ದಗಳಲ್ಲಿ ಭಗವಂತನಿಗಿಂತ ಬೇರೆಯವರಲ್ಲಿ ಪ್ರಸಿದ್ಧಿಯನ್ನು ನಿರಾಕರಣೆ ಮಾಡಿ, ಯಾಕಂದ್ರೆ ಇದರಲ್ಲಿ 2 ತೊಡಕಿರ್ತದೆ. ಅದು ಬೇರೆಯವರಲ್ಲಿ ಪ್ರಸಿದ್ಧಿಯನ್ನು ನಿರಾಕರಣೆ ಮಾಡಿ ಭಗವಂತನನ್ನು ಹೇಳ್ತದೆ ಅಂತ ಸಮರ್ಥನೆ ಮಾಡಬೇಕಾಗ್ತದೆ. ಈಗ ಒಂದು ಸ್ವಲ್ಪ ಶ್ರಮ ಇರ್ತದೆ. ಹೀಗೆ ಶ್ರಮ ಇರೋದ್ರಿಂದ ಉಭಯತ್ರ ಪ್ರಸಿದ್ಧ ಶಬ್ದಗಳ ಸಮನ್ವಯವನ್ನು ಅನ್ಯತ್ರ ಪ್ರಸಿದ್ಧ ಶಬ್ದಕ್ಕಿಂತ ಮುಂಚೆ ಮಾಡುವುದು ಯಾಕೋ ಅಷ್ಟು ಸರಿ ಕಾಣಿಸೋದಿಲ್ಲ. ಆದ್ರಿಂದ 3ನೇ ಪಾದದಲ್ಲಿ ಉಭಯತ್ರ ಪ್ರಸಿದ್ಧ ಶಬ್ದಗಳ ಸಮನ್ವಯ ಮಾಡ್ತಾರೆ. 4ನೇ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳ ಸಮನ್ವಯ ಮಾಡಿ ತೋರಿಸ್ತಾರೆ. ಇದು ನೋಡಿ, ಅನ್ಯತ್ರ ಪ್ರಸಿದ್ಧಾನ ತತ್ ಪ್ರಸಿದ್ಧಿ ನಿರಾಕರಣ ಪೂರ್ವಕಂ. ತತ್ ಪ್ರಸಿದ್ಧಿ ಅಂದರೆ ಅನ್ಯ ಪ್ರಸಿದ್ಧಿ, ಅದನ್ನು ನಿರಾಕರಿಸಿ ಭಗವತ್ಪರತ್ವ ಪ್ರತಿಪಾದನಾತ್, ಭಗವಂತನ ಪರತ್ವವನ್ನು ಪ್ರತಿಪಾದನೆ ಮಾಡುವುದರಿಂದ ಅಮುಖ್ಯತ್ವೇನ, ಅದು ಅಮುಖ್ಯ. ಅದು ಆದ್ರಿಂದ ಪ್ರಾಥಮ್ಯ ಅಯೋಗಾತ್, ಅದು ಅಷ್ಟು ಪ್ರಥಮ ಆಗೋದಿಲ್ಲ, ಅದು ಪ್ರಥಮ ಪ್ರಾಶಸ್ತ್ಯ ಪ್ರಿಫರೆನ್ಸ್ ಅದು ಪಡೆಯೋದಿಲ್ಲ. ಆದ್ರಿಂದ ತೃತೀಯ ತದುಕ್ತಿ, ಅದರಿಂದ 3ನೇ ಪಾದದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಇನ್ನು ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳಲ್ಲಿ ಲಿಂಗಾತ್ಮಕ ಮತ್ತು ನಾಮಾತ್ಮಕ ಅಂತ 2 ಶಬ್ದಗಳಿವೆಯಲ್ಲ. ಅನ್ಯಪರಾಣ ಮಧ್ಯೆ ಲಿಂಗಾತ್ಮಕಾನಾಂ ಧರ್ಮವಾಚಿತ್ವ. ಲಿಂಗಾತ್ಮಕವಾದ ಶಬ್ದಗಳು ಧರ್ಮಗಳನ್ನು ಹೇಳುವುದರ ಮೂಲಕ ಧರ್ಮಿಯನ್ನು ಹೇಳ್ತವೆ. ನಾಮಾತ್ಮಕೇಭ್ಯ ಧರ್ಮವಾಚಿಭ್ಯ ಅಮುಖ್ಯತ್ವೇನ. ನಾಮಾತ್ಮಕ ಶಬ್ದ ಅಂತನ್ನುವುದು ಧರ್ಮಿಯನ್ನು ಹೇಳುವುದರಿಂದ ಧರ್ಮಿಯನ್ನು ಹೇಳುವ ಶಬ್ದಕ್ಕಿಂತ ಧರ್ಮವನ್ನು ಹೇಳುವ ಶಬ್ದ ಅಮುಖ್ಯ ಆಗ್ತದೆ. ಅಮುಖ್ಯತ್ವೇನ ಅಪ್ರಾಥಮ್ಯಾತ್ ತತ್ ಸಮನ್ವಯೋಕ್ತಿ ದ್ವಿತೀಯ. ಆದ್ರಿಂದ ಆ ಲಿಂಗಾತ್ಮಕ ಶಬ್ದಗಳ ಸಮನ್ವಯವನ್ನು ಮುಂದೆ 2ನೇ ಪಾದದಲ್ಲಿ ಮಾಡ್ತಾರೆ. 2ನೇ ಪಾದದಲ್ಲಿ ಲಿಂಗಾತ್ಮಕವಾದ ಶಬ್ದಗಳ ಸಮನ್ವಯ ಮಾಡ್ತಾರೆ. 1ನೇ ಪಾದದಲ್ಲಿ ನಾಮಾತ್ಮಕವಾದ ಶಬ್ದಗಳ ಸಮನ್ವಯ ಮಾಡ್ತಾರೆ. ಅಮುಖ್ಯತ್ವೇನ ಅಪ್ರಾಥಮ್ಯಾತ್ ತತ್ಸಮನ್ವಯೋಕ್ತಿ ದ್ವಿತೀಯೇ. ತತಃ ಅನ್ಯತ್ರ ಪ್ರಸಿದ್ಧಾನಾಂ
ನಾಮಾತ್ಮಕಾನಾಂ ಶಬ್ದಾನಾಂ, ನಾಮಾತ್ಮಕವಾದ ಶಬ್ದಗಳ ಸಮನ್ವಯವನ್ನು ಭಗವಂತನಲ್ಲಿ ಮಾಡಿ ತೋರಿಸ್ತಾರೆ ಈ ಮೊದಲ ಪಾದದಲ್ಲಿ ಅಂತ ಇಷ್ಟರ್ಥ. ಇದು 4 ಪಾದಗಳ ದಿಗ್ದರ್ಶನ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.